ಕಣ್ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರಬೇಕು. ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣಿ ಪ್ರೀತಿ ಖಜಾನೆ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಸಾರ್ ರಮ್ಯಾ ಬದುಕಿದ್ದಾಳ ಸತ್ತೋಗಿದ್ದಾಳ ಸಾರ್? ಹೇಳಿ ಸಾರ್, ಹೇಳಿ. ಕಟ್ಕರ್ಗೆ ಕರ್ಣ ಕಥೆನ ಅರ್ಧದಲ್ಲಿ ನಿಲ್ಸ್ಬಿಟ್ಟು ನಮಗ್ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲಾಗಿ ದಮ್ಮುಡಿತಾ ಇದ್ದೀರಲ್ಲ, ನ್ಯಾಯನಾ ಸರ್? ಪ್ಲೀಸ್ ಹೇಳಿ ಸಾರ್, ಹೇಳಿ ಸರ್. ಗೂಳಿ ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸರ್? ಒಳ್ಳೆ ಹುಡುಗಿ ರಮ್ಯಾ ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡಬೇಕು ಅಂತ ಇದ್ದವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಆ ಥರ ಒಂದು ಸಾಯಕ್ಕೆ ಹುಡ್ಕೊಂಡು ಅಲಿತೀರಾ ಯಾಕ್ರೋ? ಇವತ್ತು ಆ ಗೂಳಿಗೆ ಏನೂ ಬೇಡ. ಆದರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದರೆ ತುಂಡಾಗಿ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ. ಮತ್ತೆ ನಿಮ್ಮ ಕೈಯಲ್ಲಿ ಅದೇ ಕೆಲಸ ಮಾಡಿಸ್ತಾನೆ. ಮತ್ತೆ ಅದೇ ಯಾಕ್ರೋ? ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಜೀವನ ಅನ್ನೋದು ಒಂದು ದಿವಸದ್ದಲ್ಲ. ಇಷ್ಟೆಲ್ಲ ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ ನೀವೆಲ್ಲ ಚೇಂಜ್ ಆದ್ರೆ ನಮಗಷ್ಟೇ ಸಂತೋಷ. ಸರ್ ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿಸಮ್ ತೂ ಅನ್ಸುತ್ತೆ ಸರ್. ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸರ್ ಇನ್ಮೇಲಿಂದ ಯಾವುದೇ ತರ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕಾಪಾಡಿ, ನಮ್ಗೊಂದೊಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್, ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಯಾಕಲ್ಲೇ ಮಂಜ? ಗೂಳಿ ಜೈಲಿಂದ ಬಿಡುಗಡೆ ಆಗ್ಬಿಟ್ಟ. ಏನ್ ಹೇಳ್ತಾ ಇದೀಯಾ? ನಿಜ ಬಾಯ್. ಅವಳಿಗಾಗಿ ಎಲ್ಲಾನು ಬಿಟ್ಟ ಗೂಳಿ. ನಾವು ಅವಳನ್ನೇ ಎತ್ಬಿಟ್ವಿ. ಬಾಳಕ್ಕೆ ಅಂತ ಹೋದವನ್ನ ಬಾಳಕ್ಕೆ ಬಿಡ್ಲಿಲ್ಲ. ಮತ್ತೆ ಗೂಳಿ ಲಾಂಗ್ ಮುಟ್ಟ ಅಂದ್ರೆ ನಮ್ಗೆ ಯಾರಿಗೂ ಜೀವನ ಇರಕ್ಕಿಲ್ಲ. ನಮ್ದು ಹೆಂಡತಿರು ಮುಂದೆ ಆಗ್ಬಾರ್ದು, ಮಕ್ಕಳು ಅನಾಥರು ಆಗ್ಬಾರ್ದು ಅಂದ್ರೆ ಬೆಂಗಳೂರಿನಾಗೆ ಗೂಳಿ ಜೀವಂತವಾಗಿ ಇರಬಾರ್ದು. ಎಲ್ಲ ಕಡೆನೂ ಹುಡ್ಕನ, ಹಗಲು ರಾತ್ರಿ ಅಂತಾನು ನೋಡ್ದೆ ಎತ್ತಬೇಕು. ಯಾಕೋ ಬಂದೆ ಇಲ್ಲಿ? ತಂಗಿನ ಸಾಯಿಸಿ ನಿಮಗೆ ಸತ್ತಿರ್ಬೋದು ಅವಳು, ನನಗಲ್ಲ. ಬದುಕಿದಾಳೆ ಇನ್ನು. ಸಾವಿರ ಆಸೆ ಕನಸುಗಳನ್ನ ಹೊತ್ಕೊಂಬಂದು ಹೂ ಅವಳು. ಅರಳೋ ಮುಂಚೆನೆ ಹುಸ್ಕಾಕಿ ಯಮನಿಗೆ ತುತ್ಕೊಟ್ಟು ಚೆಟ್ಟಾಕಿಟ್ಟಿದ್ದ ನನ್ನ ಮಕ್ಕಳು ನೀವು. ಹಾರ ಹಾಕಿ ಧೂಪದ ವಾಸನೆ ಕುಡಿತಾ ಕೂತಿರೋ ರಾಕ್ಷಸ ನೀವು. ಆಸ್ತಿ ಏನು, ಅಂತಸ್ತೇನು, ಕೆಪಾಸಿಟಿ ಏನು ಅಂತ ಕೇಳಿದ್ರಲ್ಲ ಅವತ್ತು, ಅದನ್ನ ಬಿಟ್ಬಿಟ್ಟು ನನ್ನ ತಂಗಿನ ಬಿಟ್ಕೊಡಂತ ಒಂದು ಮಾತು ಕೇಳಿದ್ರೆ, ಒಂದು ಮಾತು ಆನಂದವಾಗಿ ಬಿಟ್ಕೊಟ್ಟು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇದ್ದೆ ನಾನು.
ಅವಳ ಕಣ್ಮುಂದೆ ನನ್ನನ್ನು ಸಾಯಿಸಕ್ಕೋಗಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡ್ಬಿಟ್ರೆ ಸಾಯಿಸ್ಬಿಟ್ರಲ್ಲ ಅವಳನ್ನ.